ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸರ್ವಂ ಶಿವ. ಈ ಚಾನಲ್ಗೆ ಸ್ವಾಗತ. ನಾವು ಮಕ್ಕಳನ್ನ ಯಾವ ಥರ ಬೆಳೆಸ್ತೀವಿ ಈಗಿನ ಜನ್ರೇಷನಲ್ಲಿ ಅಂತಂದರೆ, ಅವರಿಗೆ ನಾವೇನು ಕಲ್ಚರ್ ಹೇಳ್ಕೊಡ್ಬೇಕು, ಯಾವ ಸಂಸ್ಕೃತಿ ಸಂಸ್ಕಾರ ಇವೆಲ್ಲ ಬಿಟ್ಟಾಕಿ ಓನ್ಲಿ ಮಾರ್ಕ್ಸ್. ನಮಗೆ ಬೇಕಾಗಿರೋದೇನಪ್ಪ, ಮಾರ್ಕ್ಸ್ ಅಷ್ಟೇ. ನಮಗೆ ಬೇಕಾಗಿರೋದು ಅಂಕಗಳು ಮಾತ್ರ. ಅವರು ಅತ್ಯಂತ ಶ್ರೇಷ್ಠರಾಗೋದು ಬೇಡ, ಅಂಕಗಳು ಬೇಕು ನಮಗೆ ಅಷ್ಟೇ. ಎಲ್ಲ ಟೀಚರ್ಸ್ ಹೇಳಿಸ್ತಾರೆ, ಎಲ್ಲ ಈಗಿನ ಇನ್ಸ್ಟಿಟ್ಯೂಷನ್ಸು ಕರೆಯೋದು ಅದಕ್ಕೇ. ನಾವು ಮಕ್ಕಳನ್ನ ಬರೀ ಮಾರ್ಕ್ಸ್ಗೋಸ್ಕರ ಅಲ್ಲ, ವ್ಯಕ್ತಿತ್ವ ಬೆಳೆಸ್ತೀವಿ, ಕಲ್ಚರಲ್ ಮಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಲಾಸ್ಟಲ್ಲಿ 10th ಎಕ್ಸಾಮ್ ಬರ್ಬೇಕಂದ್ರೆ ಅವ್ರನ್ನ ರುಬ್ಬಿ 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 ಚಟ್ನಿ ಮಾಡಿ ಹಾಕ್ಬಿಡ್ತಾರೆ. ಯಾಕೆ ಬೇಕಿದು ಇದೆಲ್ಲ? ಯಾಕೆ ಅಂತಂದರೆ ನಮಗೆ ಸ್ಟಿಕ್ಕನ್ ಆಗ್ಬಿಟ್ಟಿದ್ದೀವಿ ನಾವು. ಈ ಥರ ಇರಬೇಕು, ಇದೇ ಥರ 10th ಬಂದ ತಕ್ಷಣವೇ ಈ ಥರ ರುಬ್ಬಬೇಕು ಅಷ್ಟೇ. 10th ಬಂದಮೇಲೆ 12th ಏನಿಲ್ಲ, ಮತ್ತೆ 12th ರುಬ್ಬಬೇಕು. 11th ಏನು ಅಷ್ಟಕ್ಕಷ್ಟೇ. 9th 8th ಇದಕ್ಕೆ ಯಾರಿಗೂ ಅಷ್ಟೊಂದಿಲ್ಲ. ಎಲ್ಲ ಕ್ಲಾಸ್ಗೆ ಹಿಂಗೆ ಮಾಡಿ 10th ಮಾತ್ರ ಏನಕ್ಕೆ ಆ ಥರ, 12th ಮಾತ್ರ ಆ ಥರ ಏನಕ್ಕೆ? ಇವೆಲ್ಲ ಅಬ್ಸರ್ವ್ ಮಾಡೋದು ಯಾವ ಥರ ಮಾಡಬೇಕು ಅಂದರೆ ನಾವು ಈ ಥರ ಮಾಡಬೇಕು. ನಾವು ಓದೋದನ್ನ ಹೆಂಗಂದರೆ ಕಂಪಲ್ಸರಿ ಓದಲೇಬೇಕು, ಕರೆಕ್ಟ್ ಓದಬೇಕು. ಎಷ್ಟು ನಮ್ಮ ಬುದ್ಧಿಮಟ್ಟ ಎಷ್ಟಿರುತ್ತೆ ಅದಷ್ಟೇ ಓದೋದು. ನೀನು ರಾತ್ರಿ 12 ತಾಸು ಓದು, ನಿನಗೆ ಎಷ್ಟು ಬರಬೇಕು ಎಕ್ಸಾಮಲ್ಲಿ ಅಷ್ಟೇ ಬರೆಯೋದು. ಪಕ್ಕದವ್ನು ನೋಡ್ಕೊಂಡು ಬರೆಯೋಕ್ಕಂటే ನೀನು ಫುಲ್ ಪೇಜ್ ಮಾಡೋಕ್ಕಾಗಲ್ಲ. ಅಂದರೆ ಕೆಲವರು ಇರ್ತಾರೆ, ಅವ್ರ ಪುಸ್ತಕದ ಉಳುವಾಗೇ ಇರ್ತಾರೆ, ಅವ್ರಿಗೆ ಏನೂ ಬೇಕಿಲ್ಲ. ಹೊರಗಡೆ ಪ್ರಧಾನಮಂತ್ರಿ ಯಾರಂದರೆ ಅದು ಪುಸ್ತಕದಲ್ಲಿದ್ದರೆ ಗೊತ್ತು, ನಾನು ಹೇಳ್ತೀನಿ ಅಂತಾರೆ. ಇಲ್ಲಾಂದರೆ ಅದು ಇಲ್ಲ. ನಮ್ಮ ಪ್ರೈಮ್ ಮಿನಿಸ್ಟ್ರು, ಸಚಿವರು, ರಾಜ್ಯದ ಕ್ಯಾಪಿಟಲ್ಸ್ ಎಲ್ಲ ಬುಕ್ಕಿದ್ದಿರೋದೆಲ್ಲ ಹೇಳ್ತಾರೆ. ನೆಕ್ಸ್ಟು ಗ್ರಾಮ ಪಂಚಾಯತಿ ಕೇಳಿ, ಹೊರಗಡೆನೇ ಹೋಗಿರಲ್ಲ, ಗೊತ್ತಿರಲ್ಲ ಅವರಿಗೆ, ಬಿಡಲ್ಲ ಮನೇಲಿ. ಏನಕ್ಕೆ ಬಿಡಬೇಕು? ಓದಬೇಕು ಅಷ್ಟೇ, ಇನ್ನೇನು ಬೇಡ. ನೀನು ಓದಪ್ಪ, ಕಣ್ಣಿಗೆ ಚಶ್ಮಾ ತಗೊಳ್ಬೇಕು. ನೀನು ಓದ್ಬಿಟ್ಟು ಚಶ್ಮಾ ಒಂದು ಬಿಡಬೇಕು ಅವನಿಗೆ. 18 ವರ್ಷದ ಹುಡುಗ ಆದ್ನಂದ್ರೆ ಒಂದು ಚಶ್ಮಾ, ಒಂದು ಟಿಪ್ ಟಾಪಾಗಿ ಡ್ರೆಸ್ ಮಾಡಿದ್ರೆ, ಅವ್ರ ಮನೇಲಿ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಇತ್ತು ಅಂದರೆ ನೀಟಾಗಿ ಡ್ರೆಸ್ ಮಾಡಿಸ್ತಾರೆ. ಇಲ್ಲಾಂದ್ರೆ ಹೆಂಗೋ ಒಂದು ಟೀ ಶರ್ಟ್ ಒಂದು ಪ್ಯಾಂಟ್ ಹಾಕೊಂಡು ಹೋಗ್ಬಿಡೋದು ಕಾಲೇಜಿಗೆ. ಇವೆಲ್ಲ ಏನು ರೀ? ನೀವು ಒಂದು ಶ್ಲೋಕ ಇದೆ ಸಂಸ್ಕೃತದ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಉತ್ತಮ ಮಿತ್ರವಜಾಚರೆ ಅಂತ. ಅಂದರೆ ಲಾಲಯೇತ್ ಪಂಚವರ್ಷಾಣಿ 5 ವರ್ಷದ ಕಾಲ ಲಾಲನೆ ಪಾಲನೆ ಮಾಡಬೇಕು. ದಶವರ್ಷಾಣಿ ತಾಡಯೇತ್ ಅಂದರೆ 10 ವರ್ಷಗಳ ಬುದ್ಧಿ ಅವ್ರನ್ನೆಲ್ಲ ಒಂದು ಬುದ್ಧಿಮಟ್ಟನ ಸ್ಟಿಕಾನ್ ಮಾಡ್ಬೇಕು ನಾವು. ಹಿಂಗೆ ನಿನ್ನ ಬುದ್ಧಿ, ನೀನು ಈ ವೇಯಲ್ಲಿ ಹೋಗ್ಬೇಕು, ಇದೇ ದಾರಿ ನಿಂದು, ಕೆಟ್ಟ ದಾರಿ ಹಿಡಿಬಾರ್ದು ಅಂತ ಒಂಥರ ಮನವರಿಸ್ಬೇಕು ಅವರಿಗೆ. ಇದೇ ಬುನಾದಿ ಹಾಕ್ಬೇಕು ಅವ್ರ ಮನಸ್ಸಿಗೆ, ಅವರು ಬದುಕಿಗೆ ಒಂದು ಬುನಾದಿ ಹಾಕ್ಬೇಕು ಆ ವಯಸ್ಸಲ್ಲಿ. ಪ್ರಾಪ್ತಾಯಿತು ಷೋಡಶೇ ವರ್ಷೆ ಅಂದರೆ 16ನೇ ವರ್ಷಕ್ಕೆ ಬಂದಾಗ ಮಕ್ಕಳನ್ನ ಫ್ರೆಂಡ್ಸ್ ಥರ ನೋಡಿ. ನೀನೇನಪ್ಪ ಮಾಡ್ತೀವಿ ಇವಾಗ ಅಂದರೆ, ನಾನು ಕ್ರಿಕೆಟ್ ಆಡ್ತೀನಿ ಅಂದರೆ ಕ್ರಿಕೆಟ್ ಆಡಿಸಿ, ಇಲ್ಲ ನಾನು ಸಂಗೀತ ಕಲಿತೀನಿ ಕಲಿಸಿ, ಇಲ್ಲ ನೀನು ಇದನ್ನೇ ಮಾಡಬೇಕು, ಪಕ್ಕದವನು ಹಂಗಾಗೋನೆ, ಮಕ್ಕದವನು ಹಿಂಗಾಗೋನೆ, ನಮ್ಮ ರಿಲೇಟಿವ್ಸ್ ಹಂಗಾಗೋರು, ಇವೆಲ್ಲ ಬಿಟ್ಟಾಕ್ರಿ. ಇನ್ನೂ ಭಾಷಣ ಮಾಡೋದಾಯಿತು ಬರೀ ನಾವು ದೇಶ ಹಂಗಾಗೈತೆ ಹಿಂಗೈತೆ, ಏನೂ ಆಗಿಲ್ಲ. ಎಜುಕೇಷನ್ ಸಿಸ್ಟಮ್ ಒಂದು ಸರಿಯಾಗೋ ಗಂಟ ನಾವೇನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಎಲ್ಲರೂ ಅವ್ರ ತಂದೆ ತಾಯಿ ಯಾರಾದರೂ ನೋಡ್ತಾಯಿದ್ರೆ ಇವ್ರ ಮೇಲೆ ಹೇಳೋದು ಇಷ್ಟೇ, ಅವ್ರ ಫ್ರೀಡಮ್ನ ನೀವು ಕಿತ್ಕೊಳ್ಳೋಕೆ ಹೋಗಬೇಡಿ. ಅವ್ರ ಫ್ರೀಡಮ್ ಕೊಡಿ ಅವರಿಗೆ. ಅವ್ರೇನೋ ಸಾಧನೆ ಮಾಡ್ತಾರೆ. ಹಿಡನ್ ಟ್ಯಾಲೆಂಟ್ ಎಲ್ಲರಿಗೂ ಇರುತ್ತೆ. ನೀವು ಅದನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸಬೇಕು, ಕುಗ್ಗಿಸ್ಬಾರ್ದು ಎಲ್ಲರೂ. ಇವನೇನು ಓದ್ತಾನೆ ಬಿಡಪ್ಪ, ದೊಡ್ಡ ಮಗ ಆದರೆ ಚಿಕ್ಕ ಮಗನ ಬೈಯೋದು, ಚಿಕ್ಕ ಮಗ ಚೆನ್ನಾಗಿ ಓದ್ತಿದ್ರೆ ದೊಡ್ಡ ಮಗನ ಬೈಯೋದು, ಇವನೇನು ಓದ್ತಾನೆ ಬಿಟ್ರಿ, ವೇಸ್ಟ್ ಇವನು. ಅವ್ನು ಕುಗ್ಗಿಸಿದ್ರೆ ನಿಮ್ಮೇಲಿರೋ ರೆಸ್ಪೆಕ್ಟ್ ಹೋಗುತ್ತೆ, ನಿಮ್ಮನ್ನು ನಯಾ ಪೈಸೆನೂ ಗೌರವ ಕೊಡಲ್ಲ ಅವರು. ಏನೇ ಹೇಳ್ತಾರೆ ಅಂದರೆ ಈ ನನ್ನ ಮಗ ಹಿಂಗೆ ಹೇಳ್ತಿರ್ತಾನೆ ಅಂದ್ಬಿಟ್ಟು ಹೊರ್ಟೋಗ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು, ಸ್ವಲ್ಪ ಗೌರವ ಕೊಡಿ. ಅವ್ರಿಗೂ ಗೌರವ ಹೆಂಗೆ ಕೊಡಬೇಕು ಅಂತಲೂ ಕಲಿಸಿ. ಹಿಂಗೆ ಆದರೆ ಇನ್ನೊಂದು 10 ವರ್ಷಕ್ಕೆ 15 ವರ್ಷಕ್ಕೆ ನಾವೆಲ್ಲ ಕಂಪ್ಯೂಟರ್ ಮುಂದೆ ಕೊಡೋ ಮಿಷನ್ಗಳನ್ನ ಮಾತ್ರ ತಯಾರಿಸ್ತೀವಿ ಹೊರತು ಕಲ್ಚರಲ್ ಸಂಸ್ಕಾರ ಅಂಬೋದು ಏನೂ ಇರೋದಿಲ್ಲ ಅವಕ್ಕೆ. ಯಾರಾದರೂ ಬಂದರೆ ಗುಡ್ ಮಾರ್ನಿಂಗ್ ಹೇಳ್ತಾರೆ, ಬನ್ನಿ ಕೂತ್ಕೊಳ್ಳಿ ಅನ್ನೋದಿಲ್ಲ, ಗುಡ್ ಮಾರ್ನಿಂಗ್ ಅಷ್ಟೇ ಹೋಗಿ ಅಂತಾರೆ ಒಳಗಡೆ. ಮನೆ ಬಂದರೆ ಕೂತ್ಸೋದಿಲ್ಲ, ಏನಿಲ್ಲ, ಈ ಥರ ಆಗಬಾರ್ದು. ಅದಕ್ಕೋಸ್ಕರ ಹೇಳ್ತಿರೋದು, ಫ್ರೀಡಮ್ ಕೊಡಿ, ಒಳ್ಳೆಯದಾಗುತ್ತೆ. ಮುಂದೆ ಅವ್ರಿಗೂ ಫ್ರೀಡಮ್ ಕಿತ್ಕೋಬೇಡಿ ಅಷ್ಟೇ. ಅವರು ಒಂದು ಬುದ್ಧಿಮಟ್ಟ ಬಂದಾಗ, ಅಪ್ಪ ನಾನು ಹಿಂಗೆ ಮಾಡ್ತೀನಿ ಅಂತ ಕೇಳಿದಾಗ, ಅಮ್ಮ ನಾನು ಹಿಂಗೆ ಮಾಡ್ತೀನಿ ಅಂತ ಕೇಳಿದಾಗ, ಹೌದಪ್ಪ ಮಾಡು, ಆದರೆ ನಮ್ಮ ಪರಿಸ್ಥಿತಿ ಹಿಂಗೆ, ಮನೆ ಪರಿಸ್ಥಿತಿ ಈ ಥರ ಇದೆ ತಿಳಿಸಿ. ಅವ್ರಿಗೆ ಆ ಮೆಚುರಿಟಿ ಬಂದಿರುತ್ತೆ, ಅವಾಗ ಹೇಳಿ. ಅವಾಗ ಕಲಿತಾರೆ, ಕಲೀಲೇಬೇಕು, ಕಲಿತಾನೆ. ನೀವು ಆ ಥರ ಸಂಸ್ಕಾರ ಕೊಟ್ಟಿದ್ದರೆ
ಆ ಥರ ಮನೆ ಪರಿಸ್ಥಿತಿಗಳನ್ನ ತಿಳಿಸಿ ಬೆಳೆಸಿದರೆ ಅವ್ರಿಗೆ ಪಕ್ಕಾ ಅರ್ಥ ಮಾಡ್ಕೋತಾರೆ, ಅವ್ರಿಗೂ ಮೆಚುರಿಟಿ ಅಂತ ಬಂದೇ ಬರುತ್ತೆ. ನೀವು ಫಸ್ಟೇ ಎಡವಿದ ಕಲ್ಲನ್ನೇ ಪದೇ ಪದೇ ಎಡವಿಸ್ತಿದ್ದರೆ ಬುನಾದಿ ಮೇಲೇ ಮತ್ತೇನು ಬುನಾದಿ ಹಾಕಿದ್ರೆ ಏನು ಯೂಸ್ ಇಲ್ಲ. ಅದಕ್ಕೋಸ್ಕರ ಫಸ್ಟ್ ಒಂದು ಬುನಾದಿ ಮಾತ್ರ ನೀಟಾಗಿ ಹಾಕಿ. ಬೇಸ್ಮೆಂಟ್ ಯಾವಾಗಲೂ ನೀಟಾಗಿರ್ಬೇಕು. ಅಕಸ್ಮಾತ್ ಬಿಲ್ಡಿಂಗ್ ಬಿದ್ದರೂ ಬುನಾದಿ ಬೀಳಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ಎಲ್ಲರೂ ಅವ್ರ ಮಕ್ಕಳಿಗೆ ಸ್ವಲ್ಪ ಓದೋದ್ರ ಕಡೆ ಗಮನ ಕೊಡೋದು ಇರಲಿ. ಒಂದು ಹಂತಕ್ಕೆ ಒಬ್ಬ ಲೋಯರ್ ಕ್ಲಾಸಲ್ಲಿ ನೀಟಾಗಿ ಓದ್ತಾನೆ, ಹೈಯರ್ ಕ್ಲಾಸಿಗೆ ಹೋದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸು. ಅವೆಲ್ಲ ಅವರವರು ಕೆಲವೊಂದು ಇರುತ್ತೆ ಗೊತ್ತಾ, ಹಣೆ ಬರೋಕ್ಕೆ ಹೊಣೆ ಯಾರು ಅಂತ. ಕೆಲವೊಂದು ಪೂರ್ವ ಜನ್ಮದ ಪಾಪ ಫಲಗಳೆಲ್ಲ ಈ ಜನ್ಮಕ್ಕೆ ಸೇರುತ್ತೆ. ಅವನು ಒಳ್ಳೆಯೇ ಎಲ್ಲೋ ಒಂದು ಕೆಟ್ಟ ಇದನ್ನು ನೋಡ್ಬಿಟ್ಟು, ಸಿನಿಮಾ ಅಂತ ಹೇಳ್ತಿಲ್ಲ, ಒಂದು ಓಮ್ ಫಿಲ್ಮಲ್ಲಿ ಹೆಂಗೆ ನೋಡು, ಒಂದು ಸೀನಲ್ಲೆಲ್ಲ ಚೇಂಜ್ ಆಗಿಬಿಡುತ್ತೆ, ಅದೇ ಥರ ಹಂಗಾಗ್ತಿರತ್ತೆ. ನೀವು ಅದನ್ನು ಆಗಕ್ಕೆ ಬಿಡಬಾರ್ದು ಅನ್ನೋದೇ ಈ ಸಂಸ್ಕಾರ. ಬೇಸ್ಮೆಂಟ್ ಹಾಕ್ಬೇಕಾದ್ರೆ ಇವೆಲ್ಲ ಮಾಡಬೇಕು. ನೀವು ಕೆಟ್ಟದಾದ್ರೂ ಅದನ್ನು ನಿಭಾಯಿಸೋ ಶಕ್ತಿ ಬರೋಂಗೆ ಮಾಡಬೇಕು ಅವನಿಗೆ. ಇದನ್ನೆಲ್ಲ ಮಾಡಿರಿ, ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋದು ನನ್ನ ಭಾವನೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆಯದಾಗುತ್ತೆ. ಜೈ ಹಿಂದ್.